ಎಲ್ಲರಿಗೂ ನಮಸ್ಕಾರ. ವಿನ್ರಸ್ ಕೂರ್ಗು ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ ಈ ವಾರದಲ್ಲಿ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ 6 ಸ್ಪರ್ಧಿಗಳ ಕುಟುಂಬದವರು ಆಲ್ರೆಡಿ ಬಂದಾಗಿದೆ. ಇವತ್ತಿನ ಎಪಿಸೋಡ್ನಲ್ಲಿ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ 3 ಸ್ಪರ್ಧಿಗಳ ಕುಟುಂಬದವರು ಬರಲಿದ್ದಾರೆ. ಅಂದರೆ ಧನರಾಜ್ ಆಚಾರ್ಯ ಹಾಗೆ ಚೈತ್ರ ಕುಂದಾಪುರ ಹಾಗೆ ಹನುಮಂತರವರ ಫ್ಯಾಮಿಲಿ ಇವತ್ತು ಬಂದಿದ್ದಾರೆ. ಧನರಾಜ್ ಆಚಾರ್ಯರವರ ಒಂದು ಗ್ರ್ಯಾಂಡ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಅವ್ರದ್ದು. ಒಂದು 30ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ ಅವ್ರ ಮನೆಯಲ್ಲಿ. ಹಾಗೆ ಅವರ ಮಗು ಸಹ ಕರ್ಕೊಂಡು ಬಂದಿದ್ದರು, ತುಂಬ ಖುಷಿಪಟ್ಟರು. ಹಾಗೆ ಅವರ ಹೆಂಡತಿ ಸಹ ಬಂದಿದ್ದರು. ನಮ್ಮ ಮನೆಯಲ್ಲಂತೂ ಆ ಫ್ಯಾಮಿಲಿಯನ್ನು ನೋಡಿ ತುಂಬ ಖುಷಿಪಟ್ಟರು. ಈ ಥರ ಫ್ಯಾಮಿಲಿಗಳು ಇರುತ್ತಾ ಅಂತ ಪ್ರೋಮೋದಲ್ಲಿ ನೋಡಿಬಿಟ್ಟು ತುಂಬ ಖುಷಿಪಟ್ಟರು. ಹಾಗೆ ಚೈತ್ರ ಕುಂದಾಪುರರವರ ತಾಯಿ ಮತ್ತು ತಂಗಿ ಬಂದಿದ್ದಾರೆ. ಹಾಗೆ ತುಂಬ ಎಮೋಷ್ನಲ್ ಆದರು ಚೈತ್ರ ಕುಂದಾಪುರರವರು. ಹಾಗೆ ಅವರ ಅಮ್ಮ ಹೇಳ್ತಾರೆ, ನೀವೆಲ್ಲ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಸಹ ನನ್ನ ಮಗಳಿಗೆ ಕಳಪೆಯನ್ನು ಕೊಟ್ಟಿದ್ದೀರಿ, ಆದರೆ ಯಾವತ್ತಿದ್ರೂ ನನ್ನ ಮಗಳು ನಮಗೆ ಉತ್ತಮನೇ ಅಂತ ಹೇಳಿ ಅವರು ತಂದಿರುವಂತಹ ಒಂದು ಉತ್ತಮಕ್ಕೆ ಏನೊಂದು ಶೀಲ್ಡನ್ನು ಕೊಡ್ತಿದ್ರು, ಅದನ್ನು ಚೈತ್ರ ಕುಂದಾಪುರರವರ ಕೊರಳಿಗೆ ಅವರ ತಂಗಿ ಮತ್ತು ತಾಯಿ ಹಾಕಿದ್ರು. ತುಂಬ ಎಮೋಷ್ನಲ್ ಆಗಿದ್ರು ಅಂತ ಅನ್ನಿಸ್ತು. ಹಾಗೆ ಅವರು ತುಂಬ ಎಮೋಷ್ನಲ್ ಆಗಿದ್ರು. ಆದರೆ ನನಗೂ ಅನ್ನಿಸ್ತಿತ್ತು, ಯಾಕೆ ಎಲ್ಲ ವಿಷಯಕ್ಕೂ ಚೈತ್ರ ಕುಂದಾಪುರ ಅದಕ್ಕಿಂತ ಇದು ಮಾಡಿದವರು ಇದ್ದಾರೆ, ಅವರು ಎಲ್ಲನೂ ಯಾವಾಗಲೂ ಚೆನ್ನಾಗಿ ಆಟ ಆಡಿದರೆ ಎಲ್ಲ ಸ್ಪರ್ಧಿಗಳು ಅಂತ ಹೇಳೋಕ್ಕಾಗಲ್ಲ. ಅದೇ ಯಾಕೆ ಟಾರ್ಗೆಟ್ ಮಾಡಿ ಚೈತ್ರ ಕೊಡ್ಬೋದಿತ್ತು, ಅವರವರು ಒಂದೊಂದು ಆಟಕ್ಕೆ ಕೊಡಬೇಕು, ಪ್ರತಿಯೊಂದು ಆಟಕ್ಕೂ ಎಲ್ಲದಕ್ಕೂ ಕಳಪೆಯನ್ನು ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ನನಗೂ ಅನ್ನಿಸ್ತು. ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಆ ಥರ ಅನ್ನಿಸ್ತು ಅಂತ ನನಗೆ ಅನ್ನಿಸ್ತು, ಗೊತ್ತಿಲ್ಲ. ಹಾಗೆ ಚೈತ್ರ ಕುಂದಾಪುರರವರ ತಂಗಿ ರಜತ್ರವರಿಗೆ ಹೇಳ್ತಾರೆ, ಚೈತ್ರ ಕುಂದಾಪುರರವರು ನಿಮಗೆ ಬಾಸ್ ಆದರೆ ನನಗೆ ನೀವು ಬಾಸ್ ಅಂತ ಹೇಳಿ ಒಂಥರ ಕೌಂಟ್ರ್ ಕೊಟ್ಟರು ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಎಪಿಸೋಡ್ ಭಾರಿ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಹನುಮಂತರವರ ಕುಟುಂಬದವರ ವಿಷಯಕ್ಕೆ ಬಂದರೆ ತುಂಬ ಖುಷಿಪಟ್ಟರು ಹನುಮಂತರವರು. ಅವರ ಅಮ್ಮ ಮತ್ತು ಅಪ್ಪನನ್ನು ನೋಡಿ ಅವರ ಅಪ್ಪ ಅಮ್ಮ ಒಂದು ಜೋಳದ ರೊಟ್ಟಿ ಊಟಗಳನ್ನು ಸಹ ಎಲ್ಲ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳಿಗೂ ಸಹ ತಂದಿದ್ದರು. ತುಂಬ ಖುಷಿಪಟ್ಟರು, ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತಿನ ಇಷ್ಟು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.